ವೀಕ್ಷಕರೇ, ಭರಣಿ ನಕ್ಷತ್ರದವರಿಗೆ ಬಹಳ ಮುಖ್ಯವಾಗಿ ಜನನ ಕಾಲದ ದೋಷ ವಿಚಾರ ಅಂದ್ರೆ ನಿಮ್ಮ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರಿಗೆ ದೋಷ ಇದೆಯಾ, ಜನನ ಕಾಲದಲ್ಲಿ ದೋಷ ಇದೆಯಾ, ಆ ದೋಷಕ್ಕೇನಾದ್ರೂ ಪರಿಹಾರ ಮಾಡಿದಿರಾ ಅಥವಾ ಮಾಡಿಸಿದಾರಾ ನಿಮ್ಮ ತಂದೆ ತಾಯಿಗಳು, ಅಥವಾ ನಿಮಗೆ ಹುಟ್ಟಿರತಕ್ಕಂತ ಮಗುವಿಗೆ ಪರಿಹಾರವನ್ನ ಮಾಡಿಸಿದಿರಾ ಅನ್ನುವಂಥದ್ರ ಬಗ್ಗೆ ವಿಸ್ತೃತವಾಗಿರತಕ್ಕಂತ ವಿಷಯ ಭರಣಿ ನಕ್ಷತ್ರದ ಜನನ ಕಾಲದ ದೋಷ ವಿಚಾರದ ಬಗ್ಗೆ ಪೂರ್ಣವಾಗಿರತಕ್ಕಂತ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇರತಕ್ಕಂಥದ್ದು. ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವೊಂದಿಷ್ಟು ಸರಳವಾಗಿ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು. ಮತ್ತೆ ಆಗ್ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ವೀಕ್ಷಕರೇ, ವಿಶೇಷವಾಗಿ ಭರಣಿ ನಕ್ಷತ್ರದವರು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತ ಕೆಲವೊಂದು ವಿಚಾರ ಏನು ಅಂತಂದ್ರೆ, ಪಂಚಾಂಗದ ಪ್ರಕಾರ ಜನನ ಕಾಲದ ದೋಷ ವಿಚಾರ. ಜನನ ಕಾಲದ ದೋಷ ವಿಚಾರ ಅಂತಂದ್ರೆ, ಜನನಕ್ಕೆ ದುಷ್ಟ ತಿಥಿಗಳು, ಕೃಷ್ಣ ಪಕ್ಷ, ಚತುರ್ದಶಿ, ಅಮಾವಾಸ್ಯೆ, ಕ್ಷಯ ತಿಥಿಗಳು ಮತ್ತೆ ಗ್ರಹಣ ಕಾಲ, ಇವುಗಳು ದೋಷಕಾರಕಗಳೆಂದು ನೀವು ಅರ್ಥೈಸಿಕೊಳ್ಳಬೇಕಾಗ್ತದೆ, ತಿಳಿದುಕೊಳ್ಳಬೇಕಾಗುತ್ತೆ. ಇದು ಒಂದು ವಿಚಾರ. ಜೊತೆಗೆ ಈ ಜನನಕ್ಕೆ ದುಷ್ಟ ನಕ್ಷತ್ರಗಳು ಅಂದ್ರೆ ದೋಷ ಬಾಧಿಸ್ತಕ್ಕಂತ ವಿಶೇಷವಾದ ನಕ್ಷತ್ರಗಳು ಯಾವುದು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಅಶ್ವಿನಿ ನಕ್ಷತ್ರ, ಮಘ, ಚಿತ್ತ ಈ ನಕ್ಷತ್ರಗಳಲ್ಲಿ 1, 2ನೇ ಚರಣಗಳು ಹಾಗೂ ಆಶ್ಲೇಷ, ಜ್ಯೇಷ್ಠ, ಮೂಲ ಈ ನಕ್ಷತ್ರದ 3 ಸಂಪೂರ್ಣ ನಕ್ಷತ್ರಗಳು, ಜೊತೆಗೆ ಪುಷ್ಯ ನಕ್ಷತ್ರದ 2 ಮತ್ತು 3ನೇ ಚರಣ, ಉತ್ತರ ನಕ್ಷತ್ರದ 1ನೇ ಚರಣ, ಪೂರ್ವಾಷಾಢ ನಕ್ಷತ್ರದ 3ನೇ ಚರಣ, ಜೊತೆಗೆ ವಿಶಾಖ ನಕ್ಷತ್ರದ 4ನೇ ಚರಣ, ರೇವತಿ ನಕ್ಷತ್ರದ 4ನೇ ಚರಣ, ಸೂಕ್ಷ್ಮವಾಗಿ ಈ 4ನೇ ಕಡೆಯ ಚರಣ ಮತ್ತೆ 3 ಗಳಿಗೆಗಳು ಅಶ್ವಿನಿ ನಕ್ಷತ್ರದ ಆರಂಭದ 2 ಗಳಿಗೆಗಳು ಮಾತ್ರ ದೋಷಕಾರಕವಾಗುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಟುಕೋಬೇಕು. ಅಂದ್ರೆ ಈ ವಿಶೇಷವಾಗಿ ಈ ನಕ್ಷತ್ರಗಳಲ್ಲಿ ಪಂಚಾಂಗದ ಪ್ರಕಾರ ಈ ನಕ್ಷತ್ರಗಳು ದೋಷ ಬಾಧಿಸ್ತದೆ ಅನ್ನುವಂಥದ್ದು ಪಂಚಾಂಗದಲ್ಲಿ ಬರುತ್ತೆ. ಇನ್ನು ಭರಣಿ ನಕ್ಷತ್ರ ಇದರಲ್ಲಿ ಬಂದಿಲ್ವಲ್ಲ ಅನ್ನುವಂಥದ್ದು ಪ್ರಶ್ನೆ ಇರುತ್ತೆ. ಅಂದ್ರೆ ವಿಶೇಷವಾಗಿ ಭರಣಿ ನಕ್ಷತ್ರದಲ್ಲಿ ಇರತಕ್ಕಂತ ದೋಷಗಳು, ಅದಕ್ಕೆ ಪರಿಹಾರಗಳನ್ನು ಕೂಡ ತಿಳಿಸೋಣ. ಮತ್ತೊಂದು ವಿಚಾರ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರತಕ್ಕಂಥದ್ದು ಯಾವುದು ಅಂತಂದ್ರೆ, ಸ್ವನಕ್ಷತ್ರ ಜನನ ದೋಷ. ಅಂದ್ರೆ ತಂದೆಯ ಜನ್ಮ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಮಗು ಇತ್ತು ಅಂತಂದ್ರೆ ತಂದೆಗೂ ದೋಷ ಇರ್ತಕ್ಕಂಥದ್ದು. ಅಂದ್ರೆ ಮಗು ಹುಟ್ಟಿದೆ, ಆ ಮಗುವಿನ ನಕ್ಷತ್ರ ತಂದೆಯ ನಕ್ಷತ್ರ ಒಂದೇ ಇತ್ತು ಅಂತಂದ್ರೆ, ಜೊತೆಗೆ ಆ ಮಗುವಿನ ನಕ್ಷತ್ರ ಮಗುವಿನ ಅಣ್ಣನ ನಕ್ಷತ್ರ ಒಂದೇ ಆಗಿತ್ತು ಅಂತಂದ್ರೆ ಸ್ವನಕ್ಷತ್ರ ದೋಷ ಆಗ್ತಕ್ಕಂಥದ್ದು. ಹುಟ್ಟಿದ ಕೂಶಿಗೂ ಅಣ್ಣನಿಗೂ ಅನಿಷ್ಟ ಉಂಟಾಗ್ತಕ್ಕಂಥದ್ದು, ದೋಷ ಉಂಟಾಗುವಂಥದ್ದು. ಇದಕ್ಕೆ ಬಹಳ ವಿಶೇಷವಾಗಿ ಆಶ್ಲೇಷ, ಮೂಲ ನಕ್ಷತ್ರಗಳಂತೆ ನವಗ್ರಹ ಶಾಂತಿ ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಇದು ಯಾರಿಗಾದ್ರೂ ಬಾಧಿಸಬಹುದು. ಇದರ ಬಗ್ಗೆ ಬಹಳ ಗಮನ ಹರಿಸ್ತಕ್ಕಂಥ ವಿಚಾರ. ಇನ್ನು ವಿಶೇಷವಾಗಿ ನಮ್ಮ ಟಾಪಿಕ್ ಇವತ್ತು ಭರಣಿ ನಕ್ಷತ್ರದವರ ಬಗ್ಗೆ. ಭರಣಿ ನಕ್ಷತ್ರದವರಿಗೆ ದೋಷ ಇದೆಯಾ, ಆ ದೋಷದ ಬಗ್ಗೆ ಏನು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ, ಅಕ್ಕಿ, ಬೆಲ್ಲ, ತೊಗರಿ ಬೇಳೆಯನ್ನ ನಿಮ್ಮ ಶಕ್ತಿಯ ಅನುಸಾರವಾಗಿ ದಾನವನ್ನ ನೀಡತಕ್ಕಂಥದ್ದು. ಇದರಿಂದ ಯಾವುದೇ ತರದ ನಕ್ಷತ್ರ ದೋಷ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಇದು ನಿಮ್ಮ ಗಮನದಲ್ಲಿಟ್ಕೋಬೇಕು. ಇದರಿಂದ ಸಮಸ್ತ ಕಂಟಕಾದಿ ದೋಷಗಳು ನಿವಾರಣೆ ಆಗ್ತಕ್ಕಂಥದ್ದು. ಯಾವುದೇ ಒಂದು ಕಂಟಕಗಳಿರ್ಲಿ, ದೋಷಗಳಿದ್ರೂ ಕೂಡ ದೊಡ್ಡ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ. ಕಂಟಕಗಳು, ದೋಷಗಳು, ಮಹಾ ಕಠೋರವಾಗಿರ್ತಕ್ಕಂಥ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಖಂಡಿತವಾಗ್ಲೂ ಇದನ್ನ ಮಾಡಿಕೊಳ್ಳಿ. ಜೊತೆಗೆ ಮಗು ಹುಟ್ಟಿದಾಗ ಕೆಲವೊಂದು ಜನನ ಕಾಲದ ದೋಷಗಳು ಬಂದಾಗ ಬಹಳ ವಿಶೇಷವಾಗಿ ಮಾಡ್ತಕ್ಕಂಥದ್ದು ಗೋಮುಖ ಪ್ರಸವ ಶಾಂತಿ. ಗೋಮುಖ ಪ್ರಸವ ಶಾಂತಿ ಅಂತ ಹೇಳ್ತಾರೆ. ಬಟ್ ಆ ಗೋಮುಖ ಪ್ರಸವ ಶಾಂತಿಯನ್ನ ಯಾವ ರೀತಿ ಮಾಡಿಸ್ಬೇಕು, ಯಾವ ರೀತಿ ಕ್ರಮಬದ್ಧವಾಗಿ ಗೋಮುಖ ಪ್ರಸವ ಶಾಂತಿ ಮಾಡಿದಾಗ ದೋಷಗಳು ನಿವಾರಣೆ ಆಗತ್ತೆ ಅನ್ನೋದ್ರ ಬಗ್ಗೆ ಇದು ಎಲ್ಲರಿಗೂ ತಿಳಿದಿರಬೇಕು, ಇದು ಎಲ್ಲರೂ ಅರಿತಿರಬೇಕು, ಎಲ್ಲರಿಗೂ ಗೊತ್ತಿರಬೇಕು ಅನ್ನೋದ್ರ ಕಾರಣಕ್ಕಾಗಿ ಗೋಮುಖ ಪ್ರಸವ ಶಾಂತಿಯನ್ನ ತುಂಬಾ ಸರಳವಾಗಿ, ತುಂಬಾ ಸುಲಭವಾಗಿ ಮಾಡ್ತಕ್ಕಂಥದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರತಕ್ಕಂಥದ್ದು ಬಹಳ ಉಪಯೋಗ ಆಗ್ತದೆ. ಆ ಗೋಮುಖ ಪ್ರಸವ ಶಾಂತಿಯ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಒಂದು ಉತ್ತಮವಾಗಿರತಕ್ಕಂತ, ಅದ್ಭುತವಾಗಿರತಕ್ಕಂತ ಒಂದು
ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಗೋಮುಖ ಪ್ರಸವ ಶಾಂತಿಯ ಬಗ್ಗೆ ಮಾಹಿತಿಯನ್ನ ನೋಡೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತ ಜನ್ಮ ಜಾತಕ ಫಲ ಆಗಿರುವಂತದ್ದು. ಹಿಂದಕ್ಕೆ ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಹಿರಿಯರು ಬರೆಸ್ತಿದ್ರು. ಯಾಕಂದ್ರೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು, ಅದ್ರ ಬಗ್ಗೆ ತಿಳಿದಿತ್ತು. ಈಗ ಯಾರಿಗೂ ಅಷ್ಟು ಮಾಹಿತಿನೂ ಇಲ್ಲ, ಅದ್ರ ಬಗ್ಗೆ ಗೊತ್ತೂ ಇಲ್ಲ. JB ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಉಪಯೋಗ ಮಾಡಿಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಸರ್ವೇ ಜನಃ ಸುಖಿನೋ ಭವಂತು. ವಿಡಿಯೋದ ಕೆಳಗಡೆ 27 ನಕ್ಷತ್ರದವರ ಬಗ್ಗೆ, ಜನನ ಕಾಲದ ದೋಷ ವಿಚಾರದ ಬಗ್ಗೆ ವಿಡಿಯೋಗಳು ಸಿಗುತ್ತೆ. ಇಷ್ಟವಾಗಿರ್ತಕ್ಕಂಥದ್ದನ್ನ ನೋಡ್ಕೊಳ್ಳಿ ಬಂಧುಗಳೇ.